ಸೊ ಇಲ್ಲಿವರೆಗೂ ನಾವು 2024 ನಡೆದಂಥ ಲೆವೆಲ್ 1 ಪೇಪರ್ನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಇದು ಕೂಡ 2024 ನಡೆದಿರೋದು ಲೆವೆಲ್ 2 ಪೇಪರು, ಬಟ್ ಯಾವ ಮಂತ್ ಅಂತ ಸರಿಯಾಗಿ ನನಗೆ ನೆನಪಿಲ್ಲ. ಸೊ ವಿ ಶಾಲ್ ಸಾಲ್ವ್. ಇಲ್ಲಿ ಕೂಡ ನಾನು ಮ್ಯಾಕ್ಸಿಮಮ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲೋ ಕೆಲವೊಮ್ಮೆ ಮಿಸ್ ಆಗಿ ಬಂದಿರಬರ್ಬೋದು ಪೆಡಗಾಗಿ ರಿಲೇಟೆಡ್ ಕ್ವಶನ್ಸು, ಬಟ್ ಮ್ಯಾಕ್ಸಿಮಮ್ ನಾನು ಏನು ಮಾಡ್ತೀನಿ ಅಂತಂದರೆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ದ ವ್ಯಾಲ್ಯೂ ಆಫ್ 31,096 ಡಿವೈಡೆಡ್ ಬೈ in bracket 2,704 divided by 2 plus 0.6738 plus 0.63 plus 0.059 minus 0.79 is equal to ಇಷ್ಟಿದೆ. ಸೊ ಅಬ್ಸರ್ವ್ ಮಾಡಿದರೆ ಇಲ್ಲೇನಿದೆ ಅಂತಂದರೆ 6728 5728 ಅಂತ ಇದೆ. ಸೊ ಡೆಸಿಮಲ್ ವ್ಯಾಲ್ಯೂಗಳನ್ನು ನಾವೇನಾದರೂ ಆ್ಯಡ್ ಮಾಡಿದರೆ ಐದರ್ ವಿ ವಿಲ್ ಗೆಟ್ 6728 ಆರ್ ವಿ ವಿಲ್ ಗೆಟ್ 5728. ನೋಡೋಣ. ಆವಾಗ ನಮಗೆ 5728 ಬಂತು ಅಂತಂದರೆ 6728 ಇರೋಂಥ ಆಪ್ಷನ್ಸು ರಾಂಗು, 6728 ಬಂತು ಅಂತಂದರೆ 5728 ಇರೋಂಥ ಆಪ್ಷನ್ಸು ರಾಂಗ್ ಅಂತ ಒಂದು ಐಡಿಯಾ ಬರ್ತದೆ ನಮಗೆ. ಓಕೆ, ಈಗ ಫಸ್ಟ್ ಏನು ಮಾಡ್ತೀನಿ ನಾನು ಅಂತಂದರೆ ಡೆಸಿಮಲ್ ಪಾರ್ಟ್ನೆಲ್ಲನೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಡೆಸಿಮಲ್ ಪಾರ್ಟಲ್ಲಿರೋದು 0.6738 0.63 0.059. ಸೊ ಇದು 0.7 ಸಬ್ಟ್ರಾಕ್ಟ್ ಮಾಡಬೇಕು, ಆಮೇಲೆ ಮಾಡೋಣ. ಸೊ ಇದು 8 ಆ್ಯಸ್ ಇಟ್ ಈಸ್ ಇಲ್ಲಿ. 9 + 3 12, 7 + 3 10, ಇದು 16, ಕ್ಯಾರಿ 1, 6 or 12 13, 1 ಆಯಿತು. ಸೊ ಇಲ್ಲಿಗೆ 1.3628 ಬಂತು. ಅದರಲ್ಲಿ ನಾವೇನು ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದರೆ 0.79 ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇದು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 8ಗೆ 8 ಆ್ಯಸ್ ಇಟ್ ಈಸು, 2ಗೆ ಆ್ಯಸ್ ಇಟ್ ಈಸು, 6 ಹೋಗಲ್ಲ. ಸೊ ಇದನ್ನು 2 ಮಾಡ್ಕೊಂಡು ಇದನ್ನು 16 ಮಾಡ್ಕೊತೀವಿ. 16 - 9 ಈಸ್ 7, 2 - 7 ಆಗಲ್ಲ. ಸೊ ಇದನ್ನು 0 ಮಾಡ್ಕೊಂಡು ಇಲ್ಲಿಗೆ 12 - 7 ಈಸ್ 5.0. ಸೊ ಡೆಸಿಮಲ್ ಪಾರ್ಟ್ ಏನಿರಬೇಕು ಅಂತಂದರೆ 5728 ಇರಬೇಕು. ನೋಡೋಣ. ನಮ್ಗೆ ಅನಿಸುತ್ತೆ ಈಗ ಮೇ ಬಿ ಆಪ್ಷನ್ 1 ರಾಂಗ್ ಇರಬಹುದು, ಆಪ್ಷನ್ 3 ರಾಂಗ್ ಇರಬಹುದು. ಈಗ ಈ ಪಾರ್ಟನ್ನು ಸಾಲ್ವ್ ಮಾಡೋಣ. ಇದರಲ್ಲಿ 31,096 ಡಿವೈಡೆಡ್ ಬೈ 2,704 ಡಿವೈಡೆಡ್ ಬೈ 2 ಇದೆ. ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಫಸ್ಟ್ ಆಪ್ರೇಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಮಾಡಬೇಕು. ಸೊ ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಪ್ರೇಟ್ ಇದು ಮಾಡಿಕೊಂಡ್ರೆ ಡಿವೈಡ್ ಮಾಡೋಣ. 2 1s 2, 2 3s 6, ಎಷ್ಟು ಉಳಿತು ಅಲ್ಲಿಗೆ 10 ಉಳಿತು. 2 5s 10, 2 2s 4. ಸೊ ಬ್ರ್ಯಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 1352. ಈಗ ನಾವೇನು ಮಾಡಬೇಕು ಅಂತಂದರೆ 31,096 ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ 1,352 ಡಿವೈಡ್ ಮಾಡಬೇಕು. ನಾರ್ಮಲ್ ಆಗಿನೂ ಡಿವೈಡ್ ಮಾಡ್ಬೋದು. ಯಾಕೆ ನಾನು ಇದು ಲಾಂಗ್ ಡಿವಿಷನ್ ತೊಗೊಂಡೆ ಅಂತಂದರೆ ನಾರ್ಮಲ್ ಡಿವೈಡ್ ಮಾಡ್ತಾ ಹೋದರೆ ಸ್ವಲ್ಪ ಲೆಂಥಿ ಆಗ್ತದೆ, ಆಮೇಲೆ ಡೆಸಿಮಲ್ ವ್ಯಾಲ್ಯೂ ಬಂದರೆ ಕಷ್ಟ. ಹಾಗಾಗಿ ನಾನು ಇತ್ತೋಳು. ಈಗ 4 ಡಿಜಿಟ್ ಇದೆ ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 4 ಡಿಜಿಟ್ಸ್. ಸೊ ಪ್ರಾಬ್ಲಮ್ ಇಲ್ಲ. 3109 ಅಂತಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 1,352. ಸೊ ಡೈರೆಕ್ಟಾಗಿ ನಾವು 4 ಡಿಜಿಟ್ನ ತೊಗೊಂಡು ಆಪ್ರೇಟ್ ಮಾಡ್ಬೋದು. ಸೊ 1352 1s ಅಂದರೆ 1352ನೇ ಬರ್ತದೆ. 1352 2s ನೋಡೋಣ. 2 2s 4, 2 5s 10, 2 3s 6 + 1 7, 2 1s 2, 2704 ಆಯಿತು. ಅದೇ ಒಂದು ವೇಳೆ 310 ಇದು 1352ಗೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ 3s ತೊಗೊಂಡ್ರೆ 3 2s 6, 3 5s 15, ಕ್ಯಾರಿ 1, 3 3s 9 + 1 10, 3 1s 3 + 1 4. ಇದು ಜಾಸ್ತಿ ಆಗ್ತದೆ. ಜಾಸ್ತಿ ಆಗೋದ್ರಿಂದ ನಾವೇನು ಮಾಡಬೇಕಾಗ್ತದೆ, ಸೊ 2ನ ತಗೋಬೇಕು. ಸೊ 1,352 2s 1,352 ಸಬ್ಟ್ರಾಕ್ಟ್ ಮಾಡಿ. 9 - 2 7, ಇಲ್ಲಿ ಇದು 0 ಮಾಡ್ಕೊಂಡು 10 ಮಾಡ್ಕೋಬೇಕು. 10 - 5 is 5, 0ನಲ್ಲಿ 3 ಹೋದರೆ ಹೋಗಲ್ಲ. ಇದನ್ನು 2 ಮಾಡ್ಕೊಂಡು 10 ಮಾಡ್ಕೊಳ್ರಿ. 10 - 3 is 7, 2 - 1 is 1. ಈಗ ಈ 6ನ ಕೆಳಗಡೆ ತಗೊಳ್ರಿ. ಈಗ 1352ಗೆ ಏನು ಮಲ್ಟಿಪ್ಲೈ ಮಾಡಿದರೆ ಇಷ್ಟು ಬರುತ್ತೆ. ಸೊ ಒಂದು ಕ್ಲೂ ಏನು ಅಂತಂದರೆ 1s ಪ್ಲೇಸಲ್ಲಿ 6 ಇರೋದ್ರಿಂದ
1352ಗೆ ಇಂಟು ಸಪೋಸ್ 4 ಮಾಡಿದರೆ ಇಲ್ಲೇನಾಗ್ತದೆ 24 ಆಗ್ತದೆ. 4 ಮಾಡಿದರೆ 4 2 8 ಆಗ್ತದೆ. ಸಪೋಸ್ 3 ಮಾಡಿದರೆ ಎಷ್ಟು ಬರುತ್ತೆ ಅಂತಂದರೆ 4056. ಕರೆಕ್ಟಾಗಿ ಮಾಡಿದ್ವ ನಾವು? ಓ ಸಾರಿ, ನಾವೇನು ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲಿ ಸಬ್ಟ್ರಾಕ್ಷನ್ ರಾಂಗ್ ಮಾಡಿದ್ವಿ. ಅದಕ್ಕೆ ಅಂತೀನಿ ನಾನು ಯಾಕಿದ್ರ ರಾಂಗ್ ಬರ್ತಾ ಇದೆ ಅಂತ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿದ್ವಲ್ಲ, ಇಲ್ಲಿ ಬರ್ಕೊಳ್ಬೇಕಾದ್ರೆ ರಾಂಗ್ ಬರ್ಕೊಂಡಿದ್ದೀವಿ ನಾವು. ಸೊ 1352 ಅಲ್ಲ, ಆ್ಯಕ್ಚುಲಿ ಬರ್ಕೋಬೇಕಾಗಿರೋದು, ಒಂದೇ ನಿಮಿಷ, ಮಲ್ಟಿಪ್ಲೈ ಮಾಡಿದಾಗ 2704 ಬರ್ತದೆ. $31,096 ಇದೆ. ಸೊ 2 ಮತ್ತು 2704 9 - 4 is 5, 0, ಇದು 2 ಆಗ್ತದೆ, ಇದು 11 - 7 ಅಂತಂದರೆ 4, 405, ಇದೊಂದು 6. ಎಸ್ ಕರೆಕ್ಟ್ ನೋಡಿ, 4056, ಇದು 3 ಇದೆ ನೋಡಿ, 3 4056 0000. ಸೊ 23 ಬಂತು. ಸೊ ಈ ವ್ಯಾಲ್ಯೂ 23 ಮತ್ತು ಈ ಕಡೆ ಡೆಸಿಮಲ್ ವ್ಯಾಲ್ಯೂ 0.5728 ಇದೆ. ಸೊ ಎರಡನ್ನೂ ಆ್ಯಡ್ ಮಾಡಿದರೆ 23.5728. ಸೊ ಆಪ್ಷನ್ 2 ಕರೆಕ್ಟ್. ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಜರ್ಮೆಂಟ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ABC ಕ್ಯಾನ್ ಬಿ ಡನ್? ಸೊ ಯಾವ ಮೆಜರ್ಮೆಂಟ್ಗೆ ನಾವೇನು ಮಾಡ್ಬೋದು, ಇಲ್ಲಿ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ತಗೊಂಡ್ರೆ AB 3 ಸೆಂಟಿಮೀಟರ್, BC 4 ಸೆಂಟಿಮೀಟರ್, AC 7 ಸೆಂಟಿಮೀಟರ್ ಬೇಕು ಅಂತ ಹೇಳ್ತಾರೆ. ಸೊ ಎರಡು ಟ್ರಯಾಂಗಲ್ಗಳ ಸೈಡ್ಗಳನ್ನು ಆ್ಯಡ್ ಮಾಡಿದ್ರೆ ಟ್ರಯಾಂಗಲ್ ಫಾರ್ಮ್ ಆಗಬೇಕು ಅಂತಂದರೆ 2 ಸೈಡ್ಗಳನ್ನು ಆ್ಯಡ್ ಮಾಡಿದ್ರೆ 3rd ಸೈಡ್ಗಿಂತಲೂ ಜಾಸ್ತಿ ಬರಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ, 3 + 4 7, 3rd ಸೈಡ್ಗಿಂತಲೂ ಜಾಸ್ತಿ ಅಲ್ಲ, ಈಕ್ವಲ್ ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿ ಅಂತಂದರೆ, ಒಂದು ಟ್ರಯಾಂಗಲ್ನ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೆ ರೀಸನ್ ಏನಿದೆ ಅಂತಂದರೆ, ಸಪೋಸ್ ಇಟ್ ಈಸ್ AC, ಇಲ್ಲೇನು ಡ್ರಾ ಮಾಡಿದ್ವಿ, ಈ ಲೈನು AC ಅಂತ ಅನ್ಕೊಳ್ರಿ. ಈಗ AB 3 ಸೆಂಟಿಮೀಟರ್ ಡ್ರಾ ಮಾಡಬೇಕು ಅಂತಂದರೆ A ಇಂದ Bಗೆ 3 ಸೆಂಟಿಮೀಟರ್, ಸಪೋಸ್ ಒಂದು ಆರ್ಕ್ ಈ ರೀತಿ ಹಾಕಿದರೆ ಇದು 3 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ರಿ. BC 4 ಸೆಂಟಿಮೀಟರ್ ಬೇಕು. ಸೊ B ಇಂದ Cಗೆ ಅಥವಾ CB 4 ಸೆಂಟಿಮೀಟರ್ ಅಂದರೆ ಎಕ್ಸಾಕ್ಟ್ಲಿ ಬಂದು ಇಲ್ಲಿ ಕಟ್ ಆಗ್ತದೆ, ಇಂಟರ್ಸೆಕ್ಟ್ ಆಗೋದು. ಎರಡು ಆರ್ಕ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಅಂತಂದರೆ ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಈ ಕಡೆ 4 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್. ಸೊ ಟ್ರಯಾಂಗಲ್ ಫಾರ್ಮ್ ಆಗಲ್ಲ. ಟ್ರಯಾಂಗಲ್ ಫಾರ್ಮ್ ಆಗಬೇಕು ಅಂತಂದರೆ ಐದರ್ ದೇ ಶುಡ್ ಇಂಟರ್ಸೆಕ್ಟ್ ಹಿಯರ್ ಆರ್ ಹಿಯರ್. ಮೇಲೆ ಇಂಟರ್ಸೆಕ್ಟ್ ಆಗಬೇಕಿಲ್ಲ, ಕೆಳಗಡೆ ಇಂಟರ್ಸೆಕ್ಟ್ ಆದರೆ ನಾವು ಟ್ರಯಾಂಗಲ್ನ ಫಾರ್ಮ್ ಮಾಡ್ಬೋದು. ಹಿಂಗಾದ್ರೂ ಫಾರ್ಮ್ ಮಾಡ್ಬೋದು ಅಥವಾ ಈ ರೀತಿ ಆದರೂ ಫಾರ್ಮ್ ಮಾಡ್ಬೋದು. ಬಟ್ ಇಲ್ಲಿ ಹಾಗಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಥರದ ವ್ಯಾಲ್ಯೂಸ್ಗಳಿಗೆ ಟ್ರಯಾಂಗಲ್ ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಒನ್ ರಾಂಗ್. ಸೆಕೆಂಡ್ ಒನ್ ನೋಡಿ, AB = 8 ಸೆಂಟಿಮೀಟರ್, BC = 4 ಸೆಂಟಿಮೀಟರ್, BCA 90 ಡಿಗ್ರಿ ಆ್ಯಂಡ್ ABC is 60 ಡಿಗ್ರಿ. ಸೊ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಟ್ರಯಾಂಗಲ್ ತಗೊಳ್ಳೋಣ. ಸೊ 90 ಡಿಗ್ರಿ ಒಂದು ಟ್ರಯಾಂಗಲ್, ಇದು ಸೆಕೆಂಡ್ ಆಪ್ಷನಿಗೆ ನಾನು ತಗೊಳ್ತಾ ಇರೋದು. ಸೊ 90 ಡಿಗ್ರಿ ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ. ಸೊ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಇದು. ಏನೇನಿದೆ ಇಲ್ಲಿ, 90 ಡಿಗ್ರಿ ಫಾರ್ಮ್ ಆಗಿರೋದು C ಹತ್ರ. ಸೊ ಇದನ್ನು C ಅನ್ಕೊಂಡ್ರೆ BCA. ಸೊ 90 ಡಿಗ್ರಿ ಇಲ್ಲಿ ಫಾರ್ಮ್ ಆಗಿದೆ. ABC 60 ಡಿಗ್ರಿ ಇದೆ. ಸೊ B ಹತ್ರ 60 ಡಿಗ್ರಿ. ಸೊ B ಹತ್ರ 60. ಹಿಯರ್ ವಿ ಹ್ಯಾವ್ 60 ಡಿಗ್ರಿ, ಇಲ್ಲಿ 90 ಡಿಗ್ರಿ ಇದೆ. ಸೊ ಇದು 90, ಇದು 60 ಅಂತಂದರೆ ಇಲ್ಲಿ ಎಷ್ಟಿರುತ್ತೆ, ಇದು 30 ಇರ್ತದೆ. ಯಾಕಂದರೆ ಮೂರನ್ನು ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು ನಮಗೆ, 180 ಡಿಗ್ರಿ ಬರಬೇಕು. ಆಮೇಲೆ ವ್ಯಾಲ್ಯೂಸ್ನ ನೋಡಿ, ಸೈಡ್ಗಳು AB = 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್ ಇದೆ. BC = 4 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್. CA ಗೊತ್ತಿಲ್ಲ, ಟ್ರಿಗ್ನೋಮೆಟ್ರಿ ಅದು ಪೈಥಾಗೋರಸ್ ಥಿಯರಮ್ನ ಯೂಸ್ ಮಾಡಿದರೆ ನಾವು CA ಫೈಂಡ್ ಮಾಡ್ಬೋದು. ಅಥವಾ ಇದರಿಂದ ನಮಗೇನು ಗೊತ್ತಾಗಲ್ಲ, ಮೇ ಬಿ ಈ ರೀತಿಯ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಬೋದೇನೋ ಗೊತ್ತಿಲ್ಲ. ಇದು ಆಪ್ಷನ್ 2 ಇರಲಿ ಸದ್ಯಕ್ಕೆ.
ಥರ್ಡ್ ಆಪ್ಷನ್ಗೆ ಬರೋಣ. ಆಂಗಲ್ ಎ ಸಿ ಬಿ ಈಕ್ವಲ್ ಟು 120 ಡಿಗ್ರಿ ಆ್ಯಂಡ್ ಆಂಗಲ್ ಎ ಬಿ ಸಿ ಈಕ್ವಲ್ ಟು 25 ಡಿಗ್ರಿ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಹೇಳ್ತದೆ. ನೋಡೋಣ ಆ ರೀತಿ ಒಂದು ಟ್ರಯಾಂಗಲ್ನ ಡ್ರಾ ಮಾಡೋಕ್ಕಾಗತ್ತಾ ಅಂತ. ನೋಡಿ ಎ ಸಿ ಬಿ ಹೌದಾ. ಸೊ ಇಲ್ಲಿ ಯಾವ ಆ್ಯಂಗಲ್ ಇದೆ? ಇದು ಅಬ್ಟ್ಯೂಸ್ ಆ್ಯಂಗಲ್ ಇದೆ. ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇದೊಂದು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಸಿ ಹತ್ರ 120 ಡಿಗ್ರಿ ಇದೆ. ಸೊ ದಿಸ್ ಈಸ್ ಸಿ. ಸೊ ಎ ಸಿ ಬಿ ಅಂತ ಅನ್ಕೊಳ್ರಿ. ಎ ಸಿ ಬಿ ಈಸ್ 120 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಎ ಬಿ ಸಿ ಈಸ್ 25 ಡಿಗ್ರಿ. ಎ ಬಿ ಸಿಲಿದೆ ಎ ಬಿ ಸಿ. ದಿಸ್ ಆ್ಯಂಗಲ್ ಈಸ್ 25 ಡಿಗ್ರಿ. ಆಮೇಲೆ ಏನು ಕೊಟ್ಟಿದ್ದಾರೆ ಅಂತಂದರೆ ಎ ಸಿ ಈಕ್ವಲ್ ಟು ಬಿ ಸಿ. ಸೊ ಎ ಸಿ ಎಷ್ಟಿದೆಯೋ ಅಷ್ಟೇ ಬಿ ಸಿ ಇದೆ. ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಅಂದರೆ ಇಟ್ ಈಸ್ ಎನ್ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ನ ಒಂದು ಪ್ರಾಪರ್ಟಿ ಏನು ಅಂತಂದರೆ ಈಕ್ವಲ್ ಸೈಡ್ಸ್ನ ಆಪೋಸಿಟ್ ಆ್ಯಂಗಲ್ಗಳು ಕೂಡ ಈಕ್ವಲ್ ಆಗಿರ್ತವೆ. ಸೊ 4 ಸೆಂಟಿಮೀಟರ್ನ ಆಪೋಸಿಟ್ ಆ್ಯಂಗಲ್ 25 ಡಿಗ್ರಿ ಇದ್ದರೆ ಈ 4 ಸೆಂಟಿಮೀಟರ್ನ ಆಪೋಸಿಟ್ ಆ್ಯಂಗಲ್ ಕೂಡ 25 ಡಿಗ್ರಿ ಇರಬೇಕು. ಈಗ ಇಂಟೀರಿಯರ್ ಆ್ಯಂಗಲ್, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಏನು ಥಿಯರಮ್ ಇದೆ ಟ್ರಯಾಂಗಲ್ಸ್ದು, ಅದನ್ನು ಯೂಸ್ ಮಾಡಿಕೊಂಡ್ರೆ 120 25 ಅಂತಂದರೆ 50 ಆಯಿತು. ಸೊ ಟೋಟಲ್ ಎಷ್ಟು ಡಿಗ್ರಿ ಬಂತು ಅಂದರೆ 170 ಡಿಗ್ರಿ ಬಂತು. ಬಟ್ ಆ್ಯಕ್ಚುಲಿ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ದೇರ್ಫೋರ್ ಈ ರೀತಿ ಒಂದು ಟ್ರಯಾಂಗಲ್ನ ಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ 3 ರಾಂಗ್. ಆಪ್ಷನ್ 4 ಬನ್ನಿ. ಎ ಬಿ 5 ಸೆಂಟಿಮೀಟರ್ ಇದೆ, ಬಿ ಸಿ 6 ಸೆಂಟಿಮೀಟರ್ ಇದೆ, ಎ ಬಿ ಸಿ 130 ಡಿಗ್ರಿ ಇದೆ. ಓಕೆ, ಇದು ಕೂಡ ಒಂದು ಯಾವ ಟ್ರಯಾಂಗಲ್? ಇದು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ನೋಡೋಣ. ಓಕೆ, ಬಿ ಹತ್ರ 130 ಡಿಗ್ರಿ. ಸೊ ಇದು ಬಿ ಅನ್ಕೊಳ್ರಿ. ಇದು 130 ಡಿಗ್ರಿ ಇದೆ. ಸೊ ಲೆಟ್ ಮಿ ಕರೆಕ್ಟ್ ಆಸ್ ಎ ಆ್ಯಂಡ್ ಕರೆಕ್ಟ್ ಆಸ್ ಸಿ. ಆ್ಯಂಡ್ ಬಿ ಎ ಸಿ 25 ಡಿಗ್ರಿ. ಬಿ ಎ ಸಿ ಇದು 25 ಡಿಗ್ರಿ ಇದೆ. ಆಮೇಲೆ ಕೊಟ್ಟಿದ್ದಾರೆ ಎ ಬಿ 5 ಸೆಂಟಿಮೀಟರ್. ಎ ಬಿ 5 ಸೆಂಟಿಮೀಟರ್ ಇದೆ. ಬಿ ಸಿ 6 ಸೆಂಟಿಮೀಟರ್ ಇದೆ. ಸೊ ಎ ಬಿ 5 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್. ಈಗ ಈ ಆ್ಯಂಗಲ್ ಎಷ್ಟಿರಬಹುದು ನೋಡ. 130 ಪ್ಲಸ್ 25 ಅಲ್ಲಿಗೆ 155 ಡಿಗ್ರಿ ಆಯಿತು. 130 ಪ್ಲಸ್ 25 ಅಂತಂದರೆ 155. ಸೊ 155 ಅಂದರೆ 180ನಲ್ಲಿ 155 ಸಬ್ಟ್ರಾಕ್ಟ್ ಮಾಡಿದರೆ ಈ ಆ್ಯಂಗಲ್ ಬರ್ತದೆ. ಎಷ್ಟು ಬರ್ತದೆ? ಅಲ್ಲಿಗೆ 10 - 5 ಅಂದರೆ 5. ಇದು 7 ಆಗಿರ್ತದೆ. ಇದು 7 - 5 2 0. ಸೊ ಇದು ಕೂಡ ಎಷ್ಟಿರಬೇಕು? 25 ಡಿಗ್ರಿ ಇರಬೇಕು. ಇಫ್ ದಿಸ್ ಈಸ್ 25 ಡಿಗ್ರಿ ಆ್ಯಂಡ್ ದಿಸ್ ಇಸ್ 25 ಡಿಗ್ರಿ, ದೀಸ್ ಟು ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ಬಟ್ ಇಲ್ಲಿ 5 ಸೆಂಟಿಮೀಟರ್ ಇದೆ, ಇಲ್ಲಿ 6 ಸೆಂಟಿಮೀಟರ್ ಇದೆ. ದೇರ್ಫೋರ್ ಈ ಡಾಟಾ ಕೂಡ ಯೂಸ್ ಆಗಲ್ಲ. ಸೊ ಉಳಿದಿರೋದು ಒಂದೇನೆ ಆಪ್ಷನ್ 2. ದೇರ್ಫೋರ್ ಈ ರೀತಿ ಏನು 90 ಡಿಗ್ರಿ 60 30 ಇದೆಯಲ್ಲ, ಈ ರೀತಿ ಒಂದು ಟ್ರಯಾಂಗಲ್ನ ನಾವು ಡ್ರಾ ಮಾಡಬಹುದು. ಸೊ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್. ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 20 PQ ಸ್ಕ್ವೇರ್ ಪ್ಲಸ್ 4 PQ ಪ್ಲಸ್ 45 PR ಸ್ಕ್ವೇರ್ ಮೈನಸ್ 60 PQR ಮೈನಸ್ 6 RP ಈಸ್. ಸೊ ಇದರ ಒಂದು ಫ್ಯಾಕ್ಟರ್ ಯಾವುದು ಅಂತ ಇಲ್ಲಿ ನಮಗೆ ಕೇಳಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನಾವು ಎಷ್ಟೇ ಒದ್ದಾಡಿದ್ರು ಕೂಡ ಗ್ರೂಪಿಂಗ್ ಸ್ವಲ್ಪ ಕಷ್ಟ. ನೋಡೋಣ. ಬಟ್ ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಇಲ್ಲಿ 4 PQ ಇದೆ, ಇಲ್ಲಿ ಮೈನಸ್ 6 RP ಇದೆ. ಇವೆರಡರಿಂದ ಪಿನ ತೆಗೆದ್ರೆ ಮತ್ತು 2ನ ತೆಗೆದ್ರೆ ಇಲ್ಲಿ 2Q ಉಳಿಯುತ್ತೆ, ಇಲ್ಲಿ ಮೈನಸ್ 3R ಉಳಿತದೆ. 2Q ಮೈನಸ್ 3R. ಸೊ ಇದೊಂದು ಕ್ಲೂ ಇಟ್ಕೊಂಡು ನಾನೇನು ಮಾಡ್ತೀನಿ ಅಂತಂದರೆ 2Q ಮೈನಸ್ 3Rನ ಫಾರ್ಮ್ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ತೀನಿ. ಅದ್ರ ಜೊತೆಗೆ 2Q ಮೈನಸ್ 3R ಪ್ರತಿ ಪೇರಲ್ಲೂ ಬರಬೇಕು ನನಗೆ. ಸೊ ಅದಕ್ಕೆ ಏನು ಮಾಡಬೇಕು? ಈಗ 20ನಲ್ಲಿ 10 ಕಾಮನ್ ತೆಗಿಬೋದು. ಇಲ್ಲಿ 10 ಕಾಮನ್ ತೆಗೆದ್ರೆ ಇಲ್ಲೇನು ಬರುತ್ತೆ ಅಂತಂದರೆ 2 ಉಳಿತದೆ. ಸೊ 2 ಉಳಿತು. 3 ಬರಬೇಕು ಅಂತಂದರೆ ಇಲ್ಲಿ ಸಪೋಸ್ 16 ನಾನು ಸಪ್ರೇಟ್ ಮಾಡ್ಕೊಂಡ್ರೆ ಏನಂತ ಮೈನಸ್ 30 ಇತ್ತು ಅಂತಂದರೆ ಇಲ್ಲಿ 10 ಇಲ್ಲಿ 10 ಕಾಮನ್ ತೆಗೆದ್ರೆ ಇಲ್ಲಿ 2 ಇಲ್ಲಿ 3. ಸೊ 2 3 ಉಳಿತಿದೆ. ಹಾಗಾಗಿ ಮೈನಸ್ 60 PQRನ ಸ್ವಲ್ಪ ನಾನು ಮಾಡಿಫೈ ಮಾಡಿ ಬರ್ಕೊಳ್ತೀನಿ. ಯಾವ ರೀತಿ ಅಂದರೆ 20 PQ ಸ್ಕ್ವೇರ್ ಪ್ಲಸ್ 4 PQ
ಪ್ಲಸ್ 45PR² ಮೈನಸ್ 60PQR ಅನ್ನು 30PQR ಮೈನಸ್ 30PQR ಅಂತ ಬರೀತೀನಿ. 30 30 60 ಮೈನಸ್ 6RP ಆಸ್ ಇಟ್ ಈಸ್. ಈಗ ಒಂದು ಪೇರ್ ಯಾವ್ದು ಮಾಡೋಣ ಅಂತಂದರೆ 20PQ² ಮತ್ತು ಇದರಲ್ಲಿ ಮೈನಸ್ 30PQR ಅದನ್ನು ತಗೊಳ್ರಿ. ಮೈನಸ್ 30PQR ಅದಾದಮೇಲೆ 4PQR ಇದೆ. ಸೊ 4PQR ಇಲ್ಲ 4PQ, ಅದ್ರ ಜೊತೆಗೆ ಮೈನಸ್ 6RPನ ಪೇರ್ ಮಾಡ್ತೀನಿ. ಆಮೇಲೆ 45 ಮತ್ತು ಈ 30 ಅವೆರಡನ್ನ ಒಂದು ಕಡೆ ಬರೀತೀನಿ. ಮೈನಸ್ 30PQR ಪ್ಲಸ್ 45PR². ಈಗ ಇವೆರಡರಿಂದ ಏನೇನು ಕಾಮನ್ ಬರುತ್ತೆ ಅಂತಂದರೆ 10PQ ಕಾಮನ್. ಸೊ 10 2s are 20, P ಕಾಮನ್ ಒಂದೇ ಇತ್ತು, ಅದೊಂದು ಕಂಪ್ಲೀಟಾಗಿ ಹೊರಗಡೆ ಬಂದಿದೆ. ಕ್ಯೂಗಳು ಎರಡಿತ್ತು, ಅದರಲ್ಲಿ ಒಂದು ಹೊರಗಡೆ ಇದೆ, ಇನ್ನೊಂದು ಒಳಗಡೆ ಇರ್ತದೆ. ಮೈನಸ್ 10 3s are 30, PQ ಹೊರಗಡೆ ಬಂದರೆ R ಬ್ರಾಕೆಟ್ ಒಳಗಡೆ ಉಳಿತು. ಆಮೇಲೆ ಇವೆರಡರಿಂದ ಆಲ್ರೆಡಿ ನಾನು ಹೇಳಿದ ಹಾಗೇನೆ 2 ಕಾಮನ್ ಬರುತ್ತೆ, P ಕಾಮನ್ ಬರುತ್ತೆ. 2P is ಕಾಮನ್. ಸೊ 2 2s are 4, Q ಒಳಗಡೆ ಇದೆ, 2 3s are 6, R ಒಳಗಡೆ ಇದೆ. ಸೊ 2Q ಮೈನಸ್ 3R. ಈಗ ಈ ಎರಡು ಬ್ರಾಕೆಟಿಂದ ನಾನೇನು ಮಾಡ್ತೀನಿ ಅಂದರೆ ಮೈನಸ್ ಕಾಮನ್ ತೆಗಿತೀನಿ, ಜೊತೆಗೆ 15 ಕಾಮನ್ ತೆಗಿತೀನಿ. ಅದಾದಮೇಲೆ PR ಕಾಮನ್ ತೆಗಿತೀನಿ. PR. ಸೊ 15 2s are 30, P ಆಲ್ರೆಡಿ ಹೊರಗಡೆ ಇದೆ, Q ಬ್ರಾಕೆಟ್ ಒಳಗಡೆ ಬರ್ತದೆ, R ಹೊರಗಡೆ ಇದೆ. ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಈ ಪ್ಲಸ್ ಮೈನಸ್ ಆಗ್ತದೆ. 15 3s are 45, P ಹೊರಗಡೆ ಇದೆ, R ಎರಡಿತ್ತು, ಒಂದು R ಹೊರಗಡೆ ಇದೆ, ಇನ್ನೊಂದು R ಒಳಗಡೆ ಇರ್ತದೆ. ಈಗ ಅಬ್ಸರ್ವ್ ಮಾಡಿ, ಪ್ರತಿ ಪೇರಲ್ಲಿ 2Q ಮೈನಸ್ 3R, 2Q ಮೈನಸ್ 3R, 2Q ಮೈನಸ್ 3R. ಟೇಕ್ ದಟ್ 2Q ಮೈನಸ್ 3R ಆಸ್ ಅ ಕಾಮನ್ ಫ್ಯಾಕ್ಟರ್. 2Q ಮೈನಸ್ 3R. ಸೊ ಬ್ರಾಕೆಟ್ ಒಳಗಡೆ ಏನು ಉಳಿತು ಅಂತಂದರೆ 10PQ ಪ್ಲಸ್ 2P ಮೈನಸ್ 15PR ಅಂತ ಉಳಿತು. ದೇರ್ಫೋರ್ 2Q ಮೈನಸ್ 3R, ದಿಸ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಬೇರೆ ನೋಡಿ, ಇಲ್ಲಿ ಕೋಎಫಿಷಿಯಂಟ್ಗಳನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡಿದ್ದಾನೆ. ಸೊ ಇದಲ್ಲ. ಆಮೇಲೆ 10P ಮೈನಸ್ 15R ಪ್ಲಸ್ 2 ಅಂತ ಇದೆ. ಸೊ ಸಪೋಸ್ ಇದರಿಂದ ನಾವು P ಕಾಮನ್ ತೆಗೆದ್ರೂ ಕೂಡ ಈ ಬ್ರಾಕೆಟಿಂದ ಮಾತ್ರ, ಸಪೋಸ್ P ಕಾಮನ್ ತೆಗೆದ್ರೆ ಇಲ್ಲಿ ಈ ಬ್ರಾಕೆಟ್ ಆಸ್ ಇಟ್ ಈಸ್ ಇರ್ತದೆ. ಇದು ಇಲ್ಲೇನು ಉಳಿತದೆ, ಇಲ್ಲಿ 10Q ಉಳಿತು, ಇಲ್ಲಿ 2 ಉಳಿತು, ಮೈನಸ್ 15R ಉಳಿತು. ಸೊ 10P ಅಂತ ಕೊಟ್ಟಿದ್ದಾನೆ, 10Q ನೋ ಇದಲ್ಲ. ಇಲ್ಲಿ 15P ಇದೆ, ಇಲ್ಲಿ ಮೈನಸ್ 15R ಇದೆ. ಸೊ ಇದು ಕೂಡ ಅಲ್ಲ. ಸೊ ಆಪ್ಷನ್ 2 ಕರೆಕ್ಟ್.